ಸೌಂದರ್ಯದ ಗಣಿ ಹತ್ತಾರು ಜಲಪಾತಗಳ ಉಗಮತಾಣ ಚಾರ್ಮಾಡಿ ಘಾಟ್. ಆದ್ರೀಗ ಇದೇ ಚಾರ್ಮಾಡಿ ಘಾಟ್ನ ಅರಣ್ಯ ಪ್ರದೇಶದಲ್ಲಿ ಕಾಡ್ಗಿಚ್ಚು ಹೊತ್ತಿದೆ. ಅಗ್ನಿ ಜ್ವಾಲೆಯ ನರ್ತನಕ್ಕೆ 500 ಎಕರೆಗೂ ಹೆಚ್ಚು ಅರಣ್ಯ ಭಸ್ಮವಾಗಿದೆ. ಬೆಟ್ಟಕ್ಕೆ ಬೆಂಕಿ ಬಿದ್ದಿದೆ. ಮರ ಗಿಡಗಳೆಲ್ಲ ಹೊತ್ತಿ ಉರಿಯುತ್ತಿವೆ. ಗಿರಿಗಳಲ್ಲಿ ಆವರಿಸಿರುವ ಹೊಗೆ ಆತಂಕ ಮೂಡಿಸಿದೆ. ಚಾರ್ಮಾಡಿ ಘಾಟ್ಗೆ ಬಿದ್ದಿರುವ ಬೆಂಕಿ ಚಿಕ್ಕಮಗಳೂರು ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳಲ್ಲಿ ತಲ್ಲಣ ಮೂಡಿಸಿದೆ. ಐದು ದಿನಗಳ ಹಿಂದಷ್ಟೇ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ತಾಲೂಕಿನ ಬಿದುರು ತಳದ ಸಮೀಪ ಚಾರ್ಮಾಡಿ ಅರಣ್ಯ ಪ್ರದೇಶದಲ್ಲಿ ಬೆಂಕಿ ಬಿದ್ದು 106 ಎಕರೆ ಅರಣ್ಯದ ಜೊತೆ ಪ್ರಾಣಿ ಸಂಕುಲ ನಾಶವಾಗಿತ್ತು. ಕಾಡ್ಗಿಚ್ಚು ತಡೆಗೆ ಸಚಿವ ಈಶ್ವರ್ ಖಂಡ್ರೆ ಸಭೆ ನಡೆಸಿ ಅಧಿಕಾರಿಗಳಿಗೆ ಸಲಹೆ ಸೂಚನೆ ನೀಡಿದ್ರು. ಆದ್ರೀಗ ನಿನ್ನೆ ಚಾರ್ಮಾಡಿಯ ಘಾಟಿ ಸುಬ್ರಹ್ಮಣ್ಯ ದೇವಾಲಯದ ಬಳಿ ಮತ್ತೆ ಬೆಂಕಿ ಕಾಣಿಸಿಕೊಂಡಿದ್ದು ಅರಣ್ಯ ಇಲಾಖೆಯ ಕಾರ್ಯವೈಖರಿ ವಿರುದ್ಧ ಅಸಮಾಧಾನ ತರಿಸಿದೆ. ಮೇಲ್ಗಡೆ ಭಾಗದಲ್ಲಿರ್ತಕ್ಕಂಥ ಹುಲ್ಲು ಪ್ರದೇಶಗಳು ಕೂಡ ಅದು ಭಾಳ ಬೆಂಕಿಗೆ ಫೈರ್ ಪ್ರೋನ್ ಆಗಿರುತ್ತೆ ಅಂತ ಕಾರಣ ಅಂಥ ಏರಿಯಾಗಳನ್ನು ಒಂದು ಮಚಾನಗಳಲ್ಲಿ ನಮ್ಮ ವಾಚರ್ಗಳನ್ನು ಇಟ್ಟು ಯಾರೋ ಸಾರ್ವಜನಿಕರು ಅಲ್ಲಿ ಓಡಾಡ್ತಿರೋದ್ರ ಬಗ್ಗೆ ನಿಗಾ ವಹಿಸೋದು ಮತ್ತು ಬೆಂಕಿ ಬಿದ್ದಂಥ ವಿಷಯವನ್ನು ಕೂಡಲೇ ನಮ್ಮ ನಂದಿಸುವಂಥ ಒಂದು ಕೆಲಸವನ್ನು ಮಾಡ್ತಾಯಿದ್ದೆ. ಅಣ್ಣಪ್ಪ ಸ್ವಾಮಿ ದೇಗುಲದ ಸಮೀಪ ಅರಣ್ಯದಲ್ಲಿ ಭಾರೀ ಪ್ರಮಾಣದಲ್ಲಿ ಕಾಡ್ಗಿಚ್ಚು ಎದ್ದಿದೆ. ಈಗಾಗಲೇ 106 ಎಕರೆ ಅರಣ್ಯ ಬೆಂಕಿಗೆ ಅನಾಹುತಿಯಾಗಿದೆ. 10 ಕಿಲೋಮೀಟರ್ ದೂರಕ್ಕೆ ಬೆಂಕಿಯ ಕೆನ್ನಾಲಿಗೆ ವ್ಯಾಪಿಸಿದೆ. ಗಾಳಿಯ ಜೊತೆಗೆ ಬೆಂಕಿ ಮತ್ತಷ್ಟು ವ್ಯಾಪಿಸುತ್ತಿದ್ದು ಆತಂಕ ಮೂಡಿಸಿದೆ. ಬೆಂಕಿ ಹೊತ್ತಿ 2 ಗಂಟೆ ಕಳೆದರೂ ಅರಣ್ಯ ಸಿಬ್ಬಂದಿ ಸ್ಥಳಕ್ಕೆ ಸುಳಿಯದೇ ಇದ್ದಿದ್ದು ಸ್ಥಳೀಯರಲ್ಲಿ ಆಕ್ರೋಶಕ್ಕೆ ಕಾರಣವಾಗಿತ್ತು. ಚಾರ್ಮಾಡಿ ಘಾಟಿ ಅರಣ್ಯದಲ್ಲಿ ವನ್ಯಜೀವಿ ಮತ್ತು ಸಸ್ಯ ಸಂಪತ್ತು ಅಪಾರ ಪ್ರಮಾಣದಲ್ಲಿದೆ. ಈ ಬಗ್ಗೆ ದಿವ್ಯ ನಿರ್ಲಕ್ಷ್ಯ ಸರಿಯಿಲ್ಲ ಎಂದು ಸ್ಥಳೀಯರು ಅರಣ್ಯ ಇಲಾಖೆಯ ವಿರುದ್ಧ ಕೆಂಡಕಾರಿದ್ದಾರೆ. ಕಾಡ್ಗಿಚ್ಚು ನಿಮಗೆ ಯೂಶುವಲಿ ಬರೋದು ಮಾರ್ಚ್ ಎಂಡು ಆ ಸಮಯದಲ್ಲಿ ಕಾಡ್ಗಿಚ್ಚು ಆಗುತ್ತೆ. ನಿನ್ನೆ ಆಗಿರೋದು ಇನ್ಸಿಡೆಂಟ್ ನೋಡಿದ್ರೆ ಇದು ಯಾರೋ ಕಿಡಿಗೇಡಿಗಳು ಬಂದು ಇಲ್ಲಿ ಏನೋ ಮಾಡೋದಂಗೆ ಕಾಣ್ತಿದೆ. ಅದನ್ನು ಫಾರೆಸ್ಟ್ ಆಫೀಸರ್ಸು ಆಕ್ಷನ್ ತಗೊಳ್ಳೇಬೇಕು. ಚಾರ್ಮಾಡಿ ಘಾಟಿಯಲ್ಲಿ ಒಂದೇ ವಾರದಲ್ಲಿ 2 ಬಾರಿ ಕಾಡ್ಗಿಚ್ಚು ಕಾಣಿಸಿಕೊಂಡಿದೆ. 500 ಎಕರೆಗೂ ಹೆಚ್ಚು ಅರಣ್ಯ ಸಂಪತ್ತು ಪ್ರಾಣಿ ಸಂಕುಲ ಸುಟ್ಟು ಬೂದಿಯಾಗಿದೆ. ಅರಣ್ಯ ಸಿಬ್ಬಂದಿ ಎಚ್ಚೆತ್ತುಕೊಳ್ಳದಿದ್ರೆ ಮತ್ತಷ್ಟು ಭಸ್ಮವಾಗೋದು ಗ್ಯಾರಂಟಿ. ಅಶ್ವಿತ್ ಮಾವಿನಗುಣಿ, TV9 ಚಿಕ್ಕಮಗಳೂರು.